ಆತ್ಮೀಯ ರೈತ ಬಾಂಧವರಿಗೆ ನಮ್ಮ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇನ್ಫ್ಲೋರೋಸಿಸ್ ಡೈಬ್ಯಾಕ್ ಅಂದರೆ ಹಿಂಗಾರ ಒಣಗುವ ರೋಗದ ಬಗ್ಗೆ ಚರ್ಚೆ ಮಾಡಬೇಕು ಅಂತ ಇದ್ದೀವಿ. ನಮ್ಮ ಸ್ನೇಹಿತರಾದ ಭರತ್ ಕುಮಾರ್ ಅವರಿದ್ದಾರೆ. ಸೊ ನನ್ನ ಪ್ರಶ್ನೆಗಳು ಏನಂದರೆ, ನಾನು ರೈತರ ಪರವಾಗಿ ನಾನು ಪ್ರಶ್ನೆ ಕೇಳ್ತೀನಿ. ಸೊ ಹಿಂಗಾರ ಒಣಗಲಿಕ್ಕೆ ಮೇನ್ ರೀಸನ್ ಏನು? ಸೊ ಹಿಂಗಾರ ಒಣಗೋ ರೋಗನ ಕಂಟ್ರೋಲ್ ಮಾಡೋದು ಹೇಗೆ? ಸೊ ಇದನ್ನ ನಿಮ್ಮ ಹತ್ರನೇ ಕೊಡ್ತೀನಿ, ನೀವೇ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಈಗ ಹಿಂಗಾರ ಒಣಗ್ತಾ ಇದೆ. ಸೊ ಅದಕ್ಕೆ ಯಾವ ಯಾವ ಟೈಮಲ್ಲಿ ನಾವು ಸ್ಪ್ರೇ ಕೊಡಬೇಕು, ಮತ್ತು ಹಿಂಗಾರ ಒಣಗೋ ರೋಗನ ಯಾವ ಥರ ತಡೆಗಟ್ಟಬೇಕು? ಸೊ ನೀವು ಅದನ್ನು ಈ ವಿಡಿಯೋ ಮುಖಾಂತರ ರೈತರಿಗೆ ಹೇಳ್ಬೇಕಂತ ವಿನಂತಿ. ನಮಸ್ಕಾರ ರೈತ ಮಿತ್ರರವರೇ. ಇದು ನಾವೀಗ ಒಣಗಿರೋ ಹಿಂಗಾರ ನೋಡ್ಬೋದು. ಇದು ಒಂದು ಇಲ್ಲಿ ಶೆಟ್ಟಿಹಳ್ಳಿ ಹತ್ರ ಇರುವ ಒಂದು ತೋಟದಲ್ಲಿ 9 ವರ್ಷದ ಒಂದು ಅಡಿಕೆ ಮರಲ್ಲಿ ಸಿಕ್ಕಿರೋ ಹಿಂಗಾರ ಪೂರ್ತಿ ಒಣಗೋಗಿದೆ. ಇದು ಮೊದಲನೇ ಹಿಂಗಾರ ಅಂತ ಹೇಳ್ಬೋದು ನಾವು. ಇದು ಜನವರಿಗೆ ತಿಂಗಳಿಗೆ ಬಂದಿದ್ದ ಮೊದಲನೇ ಹಿಂಗಾರ, ಇಷ್ಟು ಒಣಗಿರೋ ರೀತಿ. ಇದು ಹೆಂಗೆ ಅಂದ್ರೆ, ಇದೊಂದು ಫಂಗಸ್ ಶಿಲೀಂಧ್ರದಿಂದ ಉಂಟಾಗುವ ಒಂದು ರೋಗ. ಆ ಶಿಲೀಂಧ್ರದ ಹೆಸರು ಕೊಲೊಕೊಟ್ರಿಕಮ್ ಗ್ಲೋಸ್ಪೈರೆಟ್ಸ್ ಅಂತ ನಾವು ಹೇಳ್ತೀವಿ ಇನ್ನು ಸೈಂಟಿಫಿಕ್ ಹೆಸರಲ್ಲಿ. ಇದು ಹಿಂಗಾರ ಒಣಗ ರೋಗ ಕಾಸ್ ಮಾಡುತ್ತೆ. ಇದು ಹೆಂಗೆ ಅಂದ್ರೆ ವಿಂಡ್ ಬಾರ್ನ್ ಡಿಸೀಸ್ ಅಂತೀವಿ, ಅಂದ್ರೆ ಗಾಳಿಯಿಂದ ಗಾಳಿಗೆ ಹರಡೋದು, ಕರೋನಾ ತರ. ಓಕೆ. ಈಗ ಇದೇನಾಗುತ್ತೆ, ಫಸ್ಟ್ ಸಿಂಪ್ಟಮ್ ಏನಾಗುತ್ತೆ, ಹೊಸ ಹಿಂಗಾರ ಬರುತ್ತೆ ನಿಮಗೆ. ಹೊಸ ಹಿಂಗಾರ ಬಂದಾಗ ತುದಿಯಲ್ಲಿ ಕಪ್ಪಾಗ್ತಾ ಬರುತ್ತೆ. ಇದು ಫಸ್ಟ್ ಸಿಂಪ್ಟಮ್. ನಿಧಾನಕ್ಕೆ ಅದು ಕಪ್ಪಾಗ್ತಾ ನಿಮಗೆ ಅರಳು ಸಿಗ್ತದೆ, ಅರಳನ್ನು ಉದುರ್ಸತ್ತೆ. ನೀವು ಅರಳು ತೆಗೆದು ನೋಡಿದ್ರೆ ಆ ಅರಳಿನ ತುದಿ ಭಾಗದಲ್ಲಿ ಕಪ್ಪಾಗಿರೋ ನಿಮಗೆ ಸುಟ್ಟಿರೋ ಇದು ಬರುತ್ತೆ. ಹಂಗಂದ್ರೆ ಅದು ಹಿಂಗಾರ ಒಣಗ ರೋಗದಿಂದ ಬಂದಿರೋ ಹಿಂಗಾರದಿಂದ ಉದ್ರಿರುವ ಅರಳದು. ಅದು ನಿಧಾನಕ್ಕೆ ಸುಡ್ತಾ ಬರ್ತಾ ನಿಮಗೆ ಇಲ್ಲಿ ನಿಮಗೆ ಕಂದು ಬಣ್ಣ ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು, ಈ ಪೊಸಿಷನ್ ಅಲ್ಲಿ ನಿಮಗೆ ಕಂದು ಬಣ್ಣ ಆಗಿರೋದು. ಕಂದು ಬಣ್ಣ ಆಗಿ ನಿಧಾನಕ್ಕೆ ಪೂರ್ತಿ ಕಂದು ಬಣ್ಣ ಪೂರ್ತಿ ಬ್ಲ್ಯಾಕ್ ಆಗಿ ಇದು ಒಣಗಿ ಈ ತರ ಜೋತ್ ಬಿದ್ದಿರುತ್ತೆ. ಇದು ನೀವು ಹಿಂಗಾರ ಒಣಗ ರೋಗ ಅಂತ ನಾವು ಹೇಳ್ತೀವಿ. ಇದನ್ನ ಏನ್ ಮಾಡ್ಬೇಕು, ಮ್ಯಾನೇಜ್ಮೆಂಟ್ ನಾವು ಹೆಂಗೆ? ಹೌದು, ಅದೇ ಪ್ರಶ್ನೆ ಈಗ. ಮ್ಯಾನೇಜ್ಮೆಂಟ್ ನಾವು ಹೆಂಗ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಹಳೆ ಹಿಂಗಾರ ಯಾವ್ಯಾವ ಇದಾವೆ ಈ ತರ ಉಣ್ಗಿರೋ ರೋಗ ಬಂದಿರೋ ಹಿಂಗಾರಗಳನ್ನ ನೀವು ಕಿತ್ಸಿ ಆದಷ್ಟು ತೋಟದಿಂದ ಹೊರಗೆ ಹಾಕ್ಸಿ ಸುಡಬೇಕು. ಫಸ್ಟ್ ಪೊಸಿಷನ್ ಇದು. ನಾವು ಏನಂತೀವಿ, ಮೆಕ್ಯಾನಿಕಲ್ ಮೆಥಡ್ ಅಂತೀವಿ. ವಿತೌಟ್ ಕೆಮಿಕಲ್ ಯೂಸ್ ಮಾಡದೆ ಮಾಡಬೇಕಾಗಿರೋ ಮೊದಲನೇ ಕ್ರಮ ಇದು. ನಂತರ ಹಿಂಗಾರ ಉಳಿಸ್ಕೋಬೇಕು ಅಂದ್ರೆ ನಮಗೆ ಮೆಜಾರಿಟಿ ಈ ಡಿಸೀಸ್ ಕಂಡು ಬರೋದು ಬೇಸಿಗೆಗಾಲದಲ್ಲಿ ಬರೋ ಹಿಂಗಾರದಲ್ಲಿ ಕಂಡು ಬರುತ್ತೆ. ಆ 2ರಿಂದ 3 ಹಿಂಗಾರನ ನಾವು ಉಳಿಸ್ಕೋಬೇಕು ಬೇಸಿಗೆಗಾಲ ಬರೋ ಹಿಂಗಾರದಲ್ಲಿ. ಅದಕ್ಕೆ ನಾವು ಸ್ಪ್ರೇ ಹೋಗ್ಬೇಕಾಗತ್ತೆ. ಅದು ತೋಟಕ್ಕೆ ಡಿಫ್ರೆಂಟ್ ಆಗ್ತದೆ. ಅದಕ್ಕೆ ಫಸ್ಟ್ ಹಿಂಗಾರಕ್ಕೆ ನೀವು ಕೊಡ್ಕೊಂತೀರಾ. ಆದ್ರಿಂದ ನೀವು ಒಂದು ಸ್ವಲ್ಪ ಯಾವುದೇ ಆದ್ರೂ ಕೊನಜಾಲ್ ಗ್ರೂಪ್ ಅಲ್ಲಿರೋ ಎಕ್ಸಾಕೊನಜಾಲ್ ಆಗಲಿ, ಅಜಾಕ್ಸಿಸ್ಟ್ರಾಬಿನ್ ಮತ್ತೆ ಡೈಫಿನೋಕೊನಜಾಲ್ ಆಗಲಿ, ಅಜಾಕ್ಸಿಸ್ಟ್ರಾಬಿನ್ ಮತ್ತೆ ಟೆಬುಕೊನಜಾಲ್ ಆಗಲಿ, ಇಲ್ಲ ಬರೀ ಟೆಬುಕೊನಜಾಲ್ ಆಗಲಿ, ಆ ಥರ ಕೊನಜಾಲ್ ಗ್ರೂಪ್ ಅಲ್ಲಿರೋ ಒಂದು ಯಾವ್ದಾರ ಫಂಜಿಸೈಡ್ನ ನೀವು ಸ್ಪ್ರೇ ಮಾಡ್ಕೋಬೇಕು. ಅದ್ರ ಜೊತೆಗೆ ನಿಮಗೆ ಅರಳು ಉದುರ್ತಿದ್ರೆ ಒಂದು ನ್ಯೂಟ್ರಿಯೆಂಟು, ಅದೇ ಥರ ನಿಮಗೆ ಮಿಳ್ಳೆ ಆಗ್ತಿದ್ರೆ ಒಂದು ಅದಕ್ಕೆ ಬೇಕಾದ ಪೋಷಕಾಂಶಗಳನ್ನ ಅದಕ್ಕೆ ಆ್ಯಡ್ ಮಾಡ್ಕೊಂಡು ನೀವು ಫಸ್ಟ್ ಹಿಂಗಾರಕ್ಕೆ ಸ್ಪ್ರೇ ಮಾಡ್ಕೋಬಹುದು. ಅದಾಗಿ ಸೆಕೆಂಡ್ ಹಿಂಗಾರಕ್ಕೆ ಒಂದು ನೀವು 2ನೇ ಸ್ಪ್ರೇ ಮಾಡ್ಕೋಬೇಕಾಗತ್ತೆ. ಇದರಿಂದ ನಿಮಗೆ ಬೇಸಿಗೆಗಾಲದಲ್ಲಿ ಬರುವ 1 ಮತ್ತು 2ನೇ ಹಿಂಗಾರದಲ್ಲಿ ನೀವು ಒಂದು ಸ್ವಲ್ಪ ಇಳುವರಿ ಜಾಸ್ತಿ ಮಾಡ್ಕೊಂಡ್ರೆ ನಿಮಗೆ ಅದು ಎಕನಾಮಿಕಲ್ ರಿಟರ್ನ್ಸ್ ನಿಮಗೆ ಸಿಗುತ್ತೆ. ಸೊ ಈಗ ಸ್ಪ್ರೇ ಮಾಡಬೇಕು ಅಂತ ಹೇಳಿದ್ರಿ, ಓಕೆನಾ? ಸೊ ಸ್ಪ್ರೇನ ಯಾವ ಟೈಮಲ್ಲಿ ಮಾಡಬೇಕು ಅಂದ್ರೆ, ಹಿಂಗಾರ ಎಷ್ಟು ಪರ್ಸೆಂಟೇಜ್ ಆಫ್, ಈಗ ನಮ್ದು ಒಂದು ಅಡಿಕೆ ತೋಟ ಇದೆ, 2 ಎಕರೆ ಇದೆ, 1 ಎಕರೆ ಇದೆ, ವಾಟ್ ಎವರ್, ಅದರಲ್ಲಿ ಎಷ್ಟು ಪ್ರಮಾಣ ಹಿಂಗಾರ ಓಪನ್ ಆದಾಗ ನಾವು ಸ್ಪ್ರೇ ಮಾಡಿದ್ರೆ ಒಳ್ಳೇದು? ಈಗ ಬೇಸಿಗೆಗಾಲದಲ್ಲಿ ಬರೋ ಹಿಂಗಾರ ನಿಮಗೆ ಜನವರಿಯಲ್ಲಿ ಓಪನ್ ಆಯ್ತು ಅನ್ಕೊಳ್ಳಿ, ನೀವು ಒಂದು ತೋಟದೊಳಗೆ ಎಂಟ್ರೆ ಫಸ್ಟ್ ಹಿಂಗಾರ ಎಲ್ಲ ಹೊಡೆದಿದೆ, ಅವಾಗ ನೀವು ಫಸ್ಟ್ ಸ್ಪ್ರೇ ಮಾಡ್ಕೊಂತೀರಾ. ಅದಾದ್ಮೇಲೆ ಸೆಕೆಂಡ್ ಹಿಂಗಾರ ಬರೋದು ಒಂದು 1.5 ತಿಂಗಳಿಗೆ ಒಂದು ಸೆಕೆಂಡ್ ಹಿಂಗಾರ ಬರ್ತದೆ. 1ರಿಂದ 1.5 ತಿಂಗಳಲ್ಲಿ. ಆಗ 45 ದಿವಸ ಆದ್ಮೇಲೆ ಒಂದು ಸೆಕೆಂಡ್ ಸ್ಪ್ರೇ ಮಾಡ್ಕೋಬಹುದು ನೀವು. ಅದೇ ತರ ಯಾವುದೇ ಕೆಮಿಕಲ್ ಆಗ್ಲಿ ಒಂದು 20ರಿಂದ 25 ದಿನ ಕೆಲಸ ಮಾಡ್ತದೆ. ನಿಮಗೆ ಒಂದ್ ಸ್ವಲ್ಪ ನಾವು ತಡೆಗಟ್ಬೋದು. ನಾವು ಬರೋ ಹಿಂಗಾರ ಬರೋ ರೋಗ ಒಣಗ ಹಿಂಗಾರನ ನಾವು ಸ್ವಲ್ಪ ಪ್ರಮಾಣದಲ್ಲಿ ತಡೆಗಟ್ಬೋದು. ಸೊ ಈಗ ನಾವು ಅಷ್ಟೇ ಸ್ಪ್ರೇ ಮಾಡಿದ್ರೆ ಒಳ್ಳೇದಾ, ಇಲ್ಲ ನಮ್ಮ ಅಕ್ಕಪಕ್ಕ ತೋಟದವರು ಎಲ್ಲ ಅವರು ಮಾಡಿದ್ರೆ ಒಳ್ಳೇದಾ? ಅಕ್ಕಪಕ್ಕದವರು ಸಹ ಅಟ್ಲೀಸ್ಟ್ ಸ್ಪ್ರೇ ಮಾಡಿದ್ರೆ ಭಾರಿ ಒಳ್ಳೇದು. ನಾನು ಹೇಳ್ದಂಗೆ ಸ್ಪ್ರೇ ಮಾಡ್ಕೊಂಡ್ರೆ. ಮಾಡೋಕ್ಕಾಗಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಈ ಒಣಗಿರೋ ಹಿಂಗಾರ ಇರುತ್ತೆ ನೋಡಿ ಅವ್ರ ತೋಟದಲ್ಲಿ, ಅವ್ರು ಕೀಳ್ಸೋ ಟೈಮಲ್ಲಿ, ಅಡಿಕೆ ಕೇಣಿ ಕೊಡೋ ಟೈಮಲ್ಲಿ, ಇಲ್ಲ ಅಡಿಕೆ ಕೀಳೋ ಟೈಮಲ್ಲಿ ಅಟ್ಲೀಸ್ಟ್ ಆ ಒಣಗಿರೋ ಹಿಂಗಾರನ ಕೀಳ್ಸಿ ಅವ್ರ ತೋಟದಿಂದ ಹೊರ ಹಾಕೋ ಬದಲು ಸುಟ್ಬಿಟ್ರೆ ನಿಮಗೆ ಎಲ್ಲರೂ ಅಕ್ಕಪಕ್ಕ ತೋಟದವರು ಅಟ್ಲೀಸ್ಟ್ ಈ ಮೆಥಡ್ ಮಾಡಿದ್ರೆ ಸಾಕು, ನಮಗೆ 50% ಆಫ್ ಹಿಂಗಾರ ಒಣಗ ರೋಗನ ಸ್ವಲ್ಪ ಕಂಟ್ರೋಲ್ಗೆ ತರಬಹುದು ನಾವು. ನೀವ್ ಹೇಳೋ ಪ್ರಕಾರ ಫಸ್ಟ್ ನಾವು ಸ್ಪ್ರೇ ಮಾಡೋದು ಅದೆಲ್ಲ ಸೆಕೆಂಡ್ರಿ, ಫಸ್ಟ್ ಇವನ್ನ ರಿಮೂವ್ ಮಾಡಿ ಬೆಂಕಿ ಹಚ್ಚಿ ಸುಡೋದು ಭಾರಿ ಒಳ್ಳೇದು.
ಓಕೆ ರೈತ ಬಾಂಧವ್ರೆ, ಇದಿಷ್ಟು ಈ ದಿನದ ಚರ್ಚೆ ಆಗಿತ್ತು. ನಮಸ್ಕಾರ, ಮುಗಿಸ್ತಾ ಇದೀವಿ. ಇದೇ ತರ ಹೊಸ ಹೊಸ ಪ್ರಯತ್ನ ಮಾಡ್ತೀವಿ, ನಮಗೆ ಸಹಕರಿಸಿ. ನಮಸ್ಕಾರ.